ಹಾಯ್ ಗಾಯ್ಸ್, ನಾವು ಇವತ್ತು ಅತ್ತಿ ಮಾಮ ಮತ್ತು ಸಾಗರ್ನ ಕರ್ಕೊಂಡು ಕೆಲಸ ಹೊರಗೆ ಡಿನ್ನರ್ಗೆ ಹೋಗ್ಬೇಕಂತ ಕೆಲಸ ಪ್ಲ್ಯಾನ್ ಮಾಡೇವಿ. ನಾವು ಇವತ್ತು ಯಾವ ಹೋಟೆಲ್ಗೆ ಹೊಂಟೇವಿ, ಎಲ್ಲಿ ಹೊಂಟೇವಿ ಅನ್ನೋದನ್ನು ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ತಿಳಿಸ್ಕೊಡ್ತೇನೆ. ನಾವೀಗ ಜಲ್ದಿ ರೆಡಿ ಆಗಬೇಕು. ಅಲ್ಲಿ ಹೋದ್ಮೇಲೆ ಸಿಗೋಣ. ಬಾಯ್. ಇವತ್ತು ನಾವು ಬಂದೇವಿ JP ನಗರದೊಳಗಿರೋ ಅಂಥ ಬಿಗ್ ಬಾರ್ಬಿಕ್ಯೂಗೆ. ಇಲ್ಲೇ ಭಾಳಷ್ಟು ವೆರೈಟೀಸ್ ಅದಾವೆ. ಎಲ್ಲನೂ ತಿಂದು ಇವತ್ತು ಟ್ರೈ ಮಾಡೇ ಬಿಡೋಣ. ನಾವು ಬಂದ ಕೂಡಲೇ ನಮ್ಮನ್ನ ಒಬ್ಬರು ಎಂಪ್ಲಾಯಿ ಅಟೆಂಡ್ ಮಾಡಿದರು. ಭಾಳ ಚಲೋ ಅಟೆಂಡ್ ಮಾಡಿದ್ರು. ಎಲ್ಲ ಚೆಂದಾಗಿ ಎಲ್ಲಿ ಏನೈತಿ ಅನ್ನೋದನ್ನು ಎಲ್ಲ ಹೇಳಿಕೊಟ್ರು. ಮತ್ತು ಇಲ್ಲಿ ಇಷ್ಟು ಸ್ಟಾರ್ಟರ್ ಬರ್ತಾವೆ, ಮೇನ್ ಕೋರ್ಸ್ ನೀವು ಅಲ್ಲೇ ಹೋಗಿ ತೊಗೋಬೇಕು ಅಂತ ಎಲ್ಲನೂ ಹೇಳಿಕೊಟ್ರು ಅವರು. ये आपका मंगोलियन है, एक डिपार्टमेंट होता है मंगोलियन डिपार्टमेंट, उसमें मिलता है। पिज्जा सेक्शन अलग है, ये तावा में आता है। जैसे कि आप सौते वेजिटेबल मालूम है, सेम सौते वेजिटेबल जैसा ही है। ये आपका ये हमारा फेमस है, स्पेशल आइटम है जो गेस्ट को अच्छा लगता है। देन ये हमारा चाट्स काउंटर है। चाट्स काउंटर में इसमें आपका पानी पूरी भी मिलेगा और दही पूरी भी मिलेगा। पालक चाट है, ये कलकत्ता स्टाइल भेल पूरी है जो झालमुड़ी जैसा बोलता है वही है। यस, वो होता है। ये आपका पापड़ी चाट है, ये आपका दही कचौरी है, ये सबसे स्पेशल है। ये पालक चाट, पापड़ी चाट सबसे अच्छा लगता है सबको। मैक्सिमम गेस्ट वही प्रेफर करता है। ये क्या होता है? राज कचौरी मतलब उसके अंदर आपका ये तोड़ा जाएगा, उसके अंदर टॉपिंग रहेगा जैसे कि स्वीट कर्ड, इमली का चटनी, सब कुछ टॉपिंग होके वो आता है। प्लीज कम। स्टार्टिंग फ्रॉम द सलाद सेक्शन, ये आपका एक प्रोटीन सलाद है। स्पेशली नॉन वेजिटेरियन पीपल बहुत ये करते हैं, इसमें बहुत कैलोरी बहुत ये रहता है। ये आपका स्प्राउट सलाद है, ये आपका गार्डन ग्रीन सलाद है, फ्रेश गार्डन ग्रीन सलाद। इसमें बहुत अच्छा है। बॉइल्ड पीनट सलाद है, सबसे अच्छा है ये। और वो ले सकते हैं वेज पीपल, नॉन वेज पीपल, ये वेज पीपल ले सकते हैं। बाकी आपका ग्रीन सलाद वगैरह तो है, आपको देख सकते हैं। इधर आपका कर्ड राइस है, रायता है, प्लेन कर्ड है, ऑनियन कर्ड है, वो आपका क्लासिक सीजर सलाद है। ಇಲ್ಲಿಂತ್ರ ಇದೆಲ್ಲ ವೆಜ್ ಮೇನ್ ಕೋರ್ಸ್ ಐತಿ. ಇಲ್ಲೇ ನಾನ್ ವೆಜ್ಜನ್ನು ಆಯಿತು. ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಅದಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಖರೆ ನಾವು ಅದನ್ನು ಸ್ಕಿಪ್ ಮಾಡಿದ್ರು. ವೆಜ್ ಅಂತೂ ಚಲೋ ಇತ್ತು. ನೀವು ಎಲ್ಲರೂ ಬಂದಿಲ್ಲೇ ಒಂದ್ಸಲ ಟ್ರೈ ಮಾಡ್ಬೋದು. ಮೇನ್ ಕೋರ್ಸ್ ಮುಗಿದ್ಮೇಲೆ ಡೆಸರ್ಟ್ ಕಡೆ ಬಂದು ಒಂದು 2-3 ಥರ ಡೆಸರ್ಟ್ ಇತ್ತು. ಐಸ್ ಕ್ರೀಮ್ ಇತ್ತು, ಆಮೇಲೆ ಫ್ರೂಟ್ ಸಲಾಡು, ಆಮೇಲೆ ಅಲ್ಲೂ ಒಂದು 2-3 ಥರ ಏನೋ ಸ್ವೀಟ್ ಇಟ್ಟಿದ್ರು. ಕೇಕ್ ಕೂಡ ಇತ್ತು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಅರೇಂಜ್ ಮಾಡಿದರು. ನಾ ಹೋಗಿ ಎಲ್ಲಾ ನೋಡ್ಕೊಂಡ್ ಬರೋದ್ರೊಳಗ ನಮ್ಮನ್ ಬಿಟ್ಟು ಎಲ್ಲಾರು ಸ್ಟಾರ್ಟ್ ಮಾಡ್ಯಾರ. ಸಾಗರ್ ನೀನು ಸ್ಟಾರ್ಟ್ ಮಾಡ್ತಾ. ನಾನು ಸ್ಟಾರ್ಟ್ ಮಾಡ್ತೇನೆ. ಇವ್ರೇನ್ ನಾವ್ ಎಲ್ಲಾ ನೋಡ್ ಬರೋ ಮಟ್ಟ ಚಾಲು ಮಾಡ್ಬಿಟ್ಟಾರ ನಮ್ಗೆ. ಅದಲ್ಲ ಅಯ್ಯೋ ಏನ್ ಸಣ್ಣ ಏನ್ ತಿನ್ನತಿ? ಇಲ್ಲೇ ಬಾರ್ಬಿಕ್ಯೂದೊಳಗೆ ಭಾಳಷ್ಟು ವೆರೈಟೀಸ್ ಇದ್ದು ನಾವೊಂದಷ್ಟು ಐಟಮ್ಸ್ನ ಟೇಸ್ಟ್ ಮಾಡಿದ್ದು. ಅಂದ್ರೆ ಕಾರ್ನ್, ಡ್ರೈ ಕಾರ್ನ್, ಆಲೂ ಮಲಾಯಿ ಆಲೂ, ಆಮೇಲೆ ಏನಿತ್ತು ಪಿಜ್ಜಾ ಇತ್ತು, ರಾಜ್ ಕಚೋರಿ ಇತ್ತು, ಆಮೇಲೆ ಪಾಪಡಿ ಚಾಟ್, ಹಿಂಗೆಲ್ಲ ವೆರೈಟೀಸ್ ಇದ್ದು. ಅದ್ರ ಟೇಸ್ಟ್ ಹೆಂಗೈತಿ ಕೇಳೋಣ ಬರ್ರಿ. ಕಾರ್ನ್ ಐತಿ, ಭಾಳ ಕ್ರಿಸ್ಪಿ ಐತಿ ಮತ್ತು ಟೇಸ್ಟಿ ಐತಿ. ಕಾರ್ನ್ ನಿಮ್ ಫೇವರೇಟ್. ಇದು ಪೊಟ್ಯಾಟೊ ಫ್ರೈ ಐತಿ, ಏನು ಇದನ್ನ ವಿತ್ ಮಲಾಯಿ ಐತಿ. ಟೇಸ್ಟ್ ಮಾಡಿ ನೋಡೋಣ. ಹೊರಗೆ ಬಂದು ಊಟಕ್ಕೆ ಏನ್ ಸಿಕ್ಕಿದೆಲ್ಲ ತಿನ್ಬೇಕು, ಎಮ್ಮೆ ಆಗಿರ್ತದೆ.
ಇದು ನಾವು ಸಾಬುದಾನಿ ವಡಿ ಮಾಡ್ತೋಲ್ಲ ಆ ತರ ಸ್ವಲ್ಪ ಟೇಸ್ಟ್ ಐತಿ ಹಾ ಮತ್ತೆ ಇದು ಕಟ್ಲೆಟ್ ಐತಿ ಕರಿ ಎತ್ತರದ ಗೊತ್ತಿಲ್ಲ ಪೊಟ್ಯಾಟೊ ಕಟ್ಲೆಟ್ ಐತಿ ಪೊಟ್ಯಾಟೊ ಫಿಲ್ಲಿಂಗ್ ಐತಿ ಒಳಗ ಈ ಎಲ್ಲರಿಗಿಂತ ಮಸ್ತ್ ಅನ್ಸುತ್ತೆ ಸರ್ ಏನ್ ತಿಂದೀಗ ನೀನ ಮಶ್ರೂಮ್ ಹೆಂಗೈತಿ ಮಶ್ರೂಮ್ ಸೂಪರ್ बाबू खा लो ना प्लीज ಏನ್ ಡೆಸರ್ಟ್ ಮಾಡ್ಬೇಕಿತ್ತು ನಾವು ಹಾ ಫ್ರೂಟ್ಸ್ ತಿನ್ಲ ಹಾ ಇವ್ರು ನೋಡ್ರಿ ಇಲ್ಲೇ ಇನ್ನೂ ತಿನ್ನಕ್ಕೆ ಭಾಳ ವೆರೈಟೀಸ್ ಅದಾವು ಈಗ ಹೊಟ್ಟೆ ತುಂಬ್ದಂಗೆ ಆಗತ್ತೈತೆ ನಮ್ದು ಒಂದು ಸ್ವಲ್ಪ ವಾಕ್ ಮಾಡಿ ಬರ್ತೀನಿ ಅಂತ ಕೆಲಸ ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡಾಕತ್ತಾರ ಇದು ರಾಜ್ ಕಚೋರಿ ಪಾನಿಪುರಿ ದಹಿಪುರಿ ಎಲ್ಲ ಒಮ್ಮೆ ತಗೊಂಡ್ ಬಂದ್ರಿ ಮತ್ತೆ ಯಾರು ಒಳ್ಳೆ ಹೋಗೋರು ಅಂತ ಚಾಮಿ ಬೇಕು ನಿಂಗೆ ಯಾವ್ದು ಬೇಕಿತ್ತಾಗ ದಹಿಪುರಿ ಬೇಕು ಓಕೆ ಓಕೆ ಇಲ್ಲಿ ಬಾರ್ಬಿಕ್ಯೂದೊಳಗೆ ಭಾಳಷ್ಟು ವೆರೈಟೀಸ್ ಅದಾವು ನಮ್ಗೆ ಏನು ತೊಗೊಬೇಕು ಏನು ಬಿಡಬೇಕು ಒಂದು ಗೊತ್ತಾಗತ್ತಿರ್ಕಿಲ್ಲ ನಾನ್ ವೆಜ್ ವೆಜ್ ಎರಡೂ ಇತ್ತು ಅಷ್ಟೆಲ್ಲ ವೆರೈಟಿ ನೋಡಿ ಏನು ತೊಗೋಬೇಕಂತೇಳಿ ಕನ್ಫ್ಯೂಷನ್ ಆಗತ್ತಿತ್ತು ಅದಕ್ಕೆ ಅವ್ರಿಗೇನು ಬೇಕು ಅವ್ರು ಹೋಗೋಗಿ ನೋಡಿ ಕೆಸ ತೊಗೊಂಡು ಬಂದು ಕೆಸ್ ತಿನ್ನಾಕತ್ತಿದ್ರು मस्मेलन ये सैलेड्स के वहाँ पे सब मिक्स करके लेके आया नहीं फिर और दही वगैरह डाल के और फ्रूट्स ले रहा हूँ ಚಾಮಿ I want watermelon. ಮತ್ತೆ Watermelon. ಪೈನಾಪಲ್ ಮಸ್ತ್ ಮೇಲೆ ಮೂರು ಚಲೋ ವಾಟರ್ ಎರಡೆರಡು Okay. ಒಂದೊಂದು ಹಾಕೋದ್ರಿ ವಾಟರ್ ಮೇಲೆ ನಾನು ಲೈಕ್ ಸಾಕು ಒಂದೇ One eternity later. ನಾವು ಎಷ್ಟು ಬ್ಯಾಡ್ ಅಂದ್ರೂ ಅವರ ಒಂದು ಕೇಕ್ ಮಾಡ್ಕೊಂಡು ಬಂದು ಕೊಟ್ಟರು ವೆಲ್ಕಮ್ ಟು ಬಿಗ್ ಬಾರ್ಬಿಕ್ಯೂ ಅಂತ ಕೆಸ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು ಮತ್ತು ಅಲ್ಲಿ ಎಂಪ್ಲಾಯೀಸ್ ನಮ್ಮನ್ನು ಟ್ರೀಟ್ ಮಾಡಿದ ರೀತಿನೂ ನಮಗೆ ಭಾಳ ಇಷ್ಟ ಆಯಿತು ಖುಷಿನೂ ಆಯಿತು ಅದು ಎನ್ವಿರಾನ್ಮೆಂಟನು ಭಾಳ ಚಲೋ ಐತಿ ನೀವು ಒಂದು ಸಲ ಹೋಗಿಲ್ಲೇ ಟ್ರೈ ಮಾಡ್ಬೋದು ಓಕೆ ಬಾಯ್